ಆಮೇಲೆ ತುಪ್ಪ ಇತ್ತು ಅಂತಂದ್ರೆ ಒಂದು ಎರಡೆರಡು ಹನಿ ರಾತ್ರಿ ಮಲ್ಕೊಳಕ್ಕೆ ಮೂಗ್ನಾಗ ಹಾಕ್ಕೊಂಡ್ರಿ ಅಂತಂದ್ರೆ ನಿದ್ದೆ ಭಾಳ ಚಲೋ ಬರ್ತದೆ. ನಿಮಗೆ ಈ ನಿದ್ರೆ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ನಿದ್ರೆ ಬರ್ತೈತೆ ಅದು. ಆಮ್ಯಾಗ ಅದನ್ನು ಮೂಗ್ನಾಗ ಹಾಕ್ಕೊಂಡ್ರಿ ಅಂತಂದ್ರೆ ಈ ಅರ್ಧ ತಲೆ ಹೊಡಿದು ಅಂತ ಏನಂತೀವಲ್ಲ, ಅರ್ಧ ತಲೆನೋವು ಅಂತೀವಲ್ಲ, ಅದು ನಿಂತು ಹೋಗ್ತದೆ. ಆಮ್ಯಾಗ ಸೈನಸ್ ಪ್ರಾಬ್ಲಮ್ ಇರ್ತಲ್ಲ, ಅದು ಕಡಿಮೆ ಆಗ್ತದೆ. ಇಲ್ಲಿ ಮಾಂಸ ಬೆಳೆದಿರುತ್ತೆ ಮೂಗ್ನಾಗ, ಅದು ಕಡಿಮೆ ಆಗ್ತದೆ. ಈ ತುಪ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಕಿವಿ ಸೋರ್ತಾವಲ್ಲ, ಅದು ನಿಂತು ಹೋಗ್ತದೆ. ಒಂದು ವಾರದಾಗ ಕಿವಿ ಸೋರೋದು ನಿಂತು ಹೋಗ್ತದೆ. ಆಮೇಲೆ ಈ ಮೂಗ್ನೊಳಗೆ ತುಪ್ಪ ಹಾಕ್ಕೊಂಡ್ರಿ ಅಂತಂದ್ರೆ ಈ ಬ್ರೇನು ಅದ್ರ ಸುತ್ತಮುತ್ತ ಎಲ್ಲಾದರೂ ಗಂಟುಗಳಾಗ್ತಿದ್ವು ಅಂದ್ರೆ ಟ್ಯೂಮರ್ಸು ಅವು ಕರಗ್ಲಕ್ಕೆ ಶುರು ಆಗ್ತಾವೆ ಸಾವಕಾಶವಾಗಿ. ಮೂಗ್ನೊಳಗೆ ತುಪ್ಪ ಹಾಕ್ಕೊಂಡ್ರೆ ಅಂದ್ರೆ ಎಲ್ಲೋಕ್ಕಿಂತ ದೊಡ್ಡ ಲಾಭ ತಾಯಂದಿರಿಗೆ. ಯಾವ ಲಾಭ? ಈ ಅಪ್ಪಗಳೇನು ಅದಾರಲ್ಲ, ಇವ್ರು ರಾತ್ರಿ ಏನು ಗೊರಕಿ ಹೊಡಿತಾರಲ್ಲ, ಅದು ನಿಂತು ಹೋಗ್ತೈತೆ. ಅಮ್ಮವ್ರಿಗೆ ಈ ಅಪ್ಪವ್ರ ಗೊರಕಿ ಹೊಡಿದೆಲ್ಲ ಶಬ್ದ ನಿಂತು ಹೋಗಿಬಿಡುತ್ತೆ, ಸುಖವಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಬರೋಂಗಿಲ್ಲ, ಅವ್ರು ಗೊರಕಿ ಹೊಡಿತಾರಂತ ನಾವು ಮನೆ ಬಿಟ್ಟು ಹೋಗಕ್ಕೆ ಬರೋಂಗಿಲ್ಲ, ಸಹಿಸ್ಕೋಬೇಕಾಗ್ತೈತಲ್ಲ. ಅದಕ್ಕಿಂತಲೂ 3 ಹನಿ ತುಪ್ಪ ಹಾಕಿಬಿಡ್ರಿ, ಇವ್ರ ಗೊರಕಿ ತಾವೇ ನಿಂತು ಹೋಗಿಬಿಡ್ತಾವೆ. ಆಮೇಲೆ ತುಪ್ಪ ಹಳೇದಾದಷ್ಟು ಅದರಲ್ಲಿ ಔಷಧೀಯ ಗುಣಧರ್ಮ ಹೆಚ್ಚಾಗುತ್ತಾ, ಫುಡ್ ಪ್ರಾಪರ್ಟಿ ಕಡಿಮೆ ಆಗ್ತದೆ. 1 ತಿಂಗಳಿಗಿಂತಲೂ ಹೆಚ್ಚು ಅವಧಿ ನಂತರದ ತುಪ್ಪ ತಿನ್ನಬಾರ್ದು. ತುಪ್ಪಕ್ಕೆ ಆಯುಷ್ಯ 1 ತಿಂಗಳು ತಿನ್ನೋ ಸಲುವಾಗಿ. ಔಷಧ ಸಲುವಾಗಿ ಎಷ್ಟು ದಿವಸ ಇಡ್ತಾರೆ ಅಷ್ಟು ದಿವಸ ಒಳ್ಳೆಯದು. ಎಷ್ಟು ಹೇಳಿದರೂ ಕಡಿಮೆನೇ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ನಾವು ಇಷ್ಟೆಲ್ಲ ಮಾಡಬೇಕಾಯ್ತು ಅಂತಂದ್ರೆ ಮನೆಯೊಳಗೆ ಒಂದು ನಾಟಿ ಹಸು ಇರಬೇಕಾದದ್ದು ಅವಶ್ಯಕ. ಎಲ್ಲ ಹೇಳಿ ಎಲ್ಲಿಗೆ ಬಂದೀವಿ ಅಂತಂದ್ರೆ ಮೂಲ ಅಲ್ಲಿಗೆ ಬರಬೇಕಲ್ಲ. ಮನೆಯೊಳಗೆ ಒಂದು ಹಸು ಇರಲಿಲ್ಲ ಅಂದ್ರೆ ಅದಕ್ಕೆ ರೈತನ ಮನೆ ಅನ್ನೋದು ಹೆಂಗೆ? ಒಂದು ಯಾವುದಾದ್ರೂ ಆಫೀಸ್ ಅಂತಂದ್ರೆ ಆಫೀಸ್ನೊಳಗೆ ಕಬೋರ್ಡ್ ಇರಬೇಕು, ಟೇಬಲ್ ಇರಬೇಕು, ಕುರ್ಚಿ ಇರಬೇಕು, ಪೆನ್ ಇರಬೇಕು, ಪೆನ್ಸಿಲ್ ಇರಬೇಕು, ರಬ್ಬರ್ ಇರಬೇಕು, ಫೈಲ್ಸ್ಗಳು ಇರಬೇಕು. ಹಿಂಗಿದ್ರೆ ಅದಕ್ಕೆ ಆಫೀಸ್ ಅಂತ ಕರೀತಾರೆ. ರೈತನ ಮನೆ ಅಂದ್ರೆ ಏನಪ್ಪ? ರೈತನ ಮನೆ ಅಂದ್ರೆ ರೈತನಿಗೆ ಬೇಕಾಗುವಂಥ ಪರಿಕರಗಳ ರೈತನ ಮನೆಯೊಳಗೆ ಇರಬೇಕು. ರೈತ ಅಂದ್ರೆ ಏನು? ರೈತನ ಮನೆ ಇರಬೇಕು. ರೈತನ ಮನೆಯೊಳಗೆ ಒಂದು ಕೊಟ್ಟಿಗೆ ಇರಬೇಕು, ಕೊಟ್ಟಿಗೆಯಾಗ 2 ದನಗಳು ಇರಬೇಕು, ಮನೆ ಮುಂದೆ ಒಂದು ನಾಯಿ ಇರಬೇಕು. ನಾಯೇನು ಎಲ್ಲರ ಮನೆಗೆ ಹೋದಾಗ ನಾಯೇನು ವಿದೇಶಿ ನಾಯಿ ತಂದು ತಿಂಗಳಿಗೆ 20,000 ಖರ್ಚು ಮಾಡೋ ಕಂಪ್ನಿ ಐತಿ ಈಗ. ಅದಾರ ಸಾಕಷ್ಟು ಮಂದಿ. ಬೆಕ್ಕು ಸಾಕ್ಲಾಕತ್ತಾರೆ. ಹಾಂ, ಅವನು ನಾಯಿನೂ ತಮ್ಮಗೂಡು ವಿಮಾನದಾಗ ಕರ್ಕೊಂಡು ಅಡ್ಡಾಡ್ತಾರೆ. ಅವ್ರ ಅಪ್ಪ ಅವರವ ಅಲ್ಲಿ ಕೊಟ್ಟಿಗೆಯಾಗಿರ್ತಾವು. ಇವ್ರನ್ನ ಕರ್ಕೊಂಡು ಅವು ಮರ್ಸಿಡಿಸ್ ಗಾಡಿಯಾಗ ತಿರುಗಾಡ್ತಿರ್ತಾವೆ, ಆಡಿ ಗಾಡಿಯಾಗ. ನಾಯಿಗಳೆಲ್ಲ ಆಡಿ ಗಾಡಿಯಾಗ ತಿರುಗಾಡಕತ್ಯಾವು. ಅಪ್ಪ ಅವ್ವ ಎಲ್ಲ ದಂದು ಕೊಟ್ಟಿಗೆಯಾಗ. ಕಾಲಾಯ ತಸ್ಮ, ನಾ ಏನೂ ಅನ್ನಂಗಿಲ್ಲ ಅಂತ ಅವ್ರಿಗೆ. ಅಂದೂ ಅನ್ನಬಾರ್ದು, ದೇವರ ಏನು ಅನ್ನೋದು ಅನ್ನೋಲ್ಲಕ್ಕ ಅವ್ರಿಗೆ. ಮನೆಯೊಳಗೆ ಹಸು ಇರ್ಬೇಕಿಷ್ಟು ಮಾತ್ರ. ಆಮೇಲೆ ಯಾರ ಮನೆಯೊಳಗೆ ಎಷ್ಟು ಹಸುಗಳು ಇರ್ತಾವೆ ಅಷ್ಟು ಅವ ಶ್ರೀಮಂತ. ಯಾರ ಮನ್ಯಾಗ ಹಸು ಅದಾವಲ್ಲ, ಹಸುಗಳ ಜೊತೆ ಯಾರ್ದು ಪ್ರೇಮ ಐತಲ್ಲ ಅವ್ರ ಮನೆಯೊಳಗೆ ಒಟ್ಟ ಜಗಳ ಅಂದ್ರೆ ಆಗೋದಿಲ್ಲ ನೋಡ್ರಿ. ನಾನು ಪ್ರಯೋಗ ಮಾಡಿದ್ದೀನಿ. ಅವ್ರ ಮನೆಯೊಳಗೆ ನಕಾರಾತ್ಮಕ ವಿಚಾರಗಳು ಬರೋದಿಲ್ಲ. ಹಸುವಿನ ಜೊತೆ ಪ್ರೇಮದಿಂದ ಇರಬೇಕು. ಹಸುವಿನ ಬಳಕೆಯನ್ನು ಚೆನ್ನಾಗಿ ತನ್ನ ಭೂಮಿಗಾಗಿ ಮಾಡ್ಕೊಳ್ಳುವಂಥವು ಇರಬೇಕು. ಹಸು ಅಂದ್ರೆ ಏನು ಹಾಲು ಕೊಡೋದೇ ಇರಬೇಕಂತ ಹಿಂಗೇನಿಲ್ಲ. ಮೂತ್ರಿ ಕೊಟ್ಟರು ಸಾಕು, ಸಗಣಿ ಕೊಟ್ಟರು ಸಾಕು. ಸಗಣಿಯಿಂದ ಏನೂ ಇಲ್ಲಾಂದ್ರೂ ಒಂದು 50 ಪದಾರ್ಥಗಳನ್ನು ಮನೆಯೊಳಗೆ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮೂತ್ರದಿಂದ ಒಂದು 20-25 ಪ್ರಕಾರದ ಔಷಧಿಗಳನ್ನು, ತೈಲಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಬರ್ತದೆ. ಮಜ್ಜಿಗೆ ಒಂದು ವೇಳೆ ಹಾಲು ಕೊಡ್ತಿತ್ತು ಅಂತಂದ್ರೆ ಮಜ್ಜಿಗೆ ದಿನಾಲೂ 1 ಗ್ಲಾಸ್ ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ಮೂತ್ರೆ ಹರಳುಗಳಾಗೋದಿಲ್ಲ. ಮೂತ್ರೆ ಹರಳು ಇದ್ದು ಅಂತಂದ್ರೆ ಅದರಲ್ಲಿ ಸೈಂಧವ ಲವಣ ಹಾಕ್ಕೊಂಡು ದಿನಾಲೂ ಮಜ್ಜಿಗೆ ಕುಡಿದ್ರೆ 1 ತಿಂಗಳದಾಗ ಆ ಮೂತ್ರದ ಹರಳುಗಳು ಕರಗಿ ಹೋಗ್ತಾವೆ. ಆಮೇಲೆ ದಿನಾಲೂ ಮಜ್ಜಿಗೆ ಕುಡಿದ್ರೆ 1 ಗ್ಲಾಸು ಅಂದ್ರೆ ಈ ಅಪಚನ ಮತ್ತು ಕುಪೋಷಣ ಅಂತ ಏನದಾವು ಅದು ತಾನೇ ದೂರ ಆಗ್ತದೆ. ದಿನಾಲೂ ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ನಿಮ್ಮ ಎಲುಬುಗಳು ಗಟ್ಟಿ ಆಗ್ತಾವೆ. ಕ್ಯಾಲ್ಸಿಯಂ ಐತಲ್ಲ ಅದರೊಳಗೆ, ಅದರಿಂದಾಗಿ ರಕ್ತದ ಉತ್ಪಾದನೆ ಚಲೋ ಆಗ್ತೈತೆ ಶರೀರ. ತಾಯಂದಿರಿಗಂತರೂ ಈ ರಕ್ತಹೀನತೆ ಅಂತಕ್ಕಂಥ ಒಂದು ಸಮಸ್ಯೆ ಎನಿಮಿಯಾ ಅಂತ ಕರೀತಾರೆ. ಆ ಎನಿಮಿಯಾ ದೂರ ಆಗಬೇಕಾಗಿತ್ತು ಅಂದ್ರೆ ತಾಯಂದಿರು ದಿನಾಲೂ ಮಜ್ಜಿಗೆ ಕುಡಿಬೇಕು. ಅದಕ್ಕಿಂತಲೂ ದೊಡ್ಡ ಔಷಧನೇ ಇಲ್ಲ ಅವ್ರಿಗೆ. ಮಜ್ಜಿಗೆ ಕುಡಿಬೇಕು ಯಾವಾಗಲೂ.